ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಇವತ್ತು ನಾವು ಶುಭಾವಸರದಲ್ಲಿದ್ದೇವೆ. ಅಟ್ಟ ಬಂದ ಬ್ರಹ್ಮಕುಂಭಾಭಿಷೇಕದ ಮಹಾ ಶುಭಾವಸರದ ಈ ಸಂದರ್ಭದಲ್ಲಿ ನವಚೇತನ ಯೂತ್ ಕ್ಲಬ್ ಬಾಡೂರು ಈ ಹೆಸರನ್ನು ನಾವು ವರ್ಷಪ್ರತಿ ಕೇಳ್ತೇವೆ. ಇಲ್ಲಿ ಏನೇ ಕಾರ್ಯಕ್ರಮ ಆದರೂ ವಿಶೇಷವಾದ ನಾಟಕ ಪ್ರತಿಯೊಂದು ವಿಭಾಗದಲ್ಲಿಯೂ ಆ ಕ್ಲಬ್ಬಿನವರು ಸಹಕಾರ ಕೊಡುತ್ತಾ ಬಂದದ್ದನ್ನು ನಾನು ಎಳವೆಯಿಂದಲೇ ನೋಡುತ್ತಾ ಬಂದವ. ಅಂಥವರು ಇವತ್ತು ಗಾನ ವೈಭವವನ್ನು ಸಂಪನ್ನಗೊಳಿಸುವುದಕ್ಕೆ ಮಹಾದಾನಿಗಳಾಗಿ ಅದರ ಪ್ರಾಯೋಜಕರಾಗಿ ಮುಂದೆ ನಿಂತಿದ್ದಾರೆ. ಈಗಾಗಲೇ ಎಲ್ಲರ ಪರಿಚಯವನ್ನು ನೀವು ಕೇಳಿದ್ದೀರಿ. ಆದರೂ ನಾನು ಸಂಕ್ಷಿಪ್ತವಾಗಿ ಮಾಡಬೇಕಾದದ್ದು ಕರ್ತವ್ಯ ಎನ್ನುವ ನೆಲೆಯಲ್ಲಿ ಹೇಳ್ತಿದ್ದೇನೆ. ಶ್ರೀಯುತ ಪಟ್ಲ ಸತೀಶ್ ಶೆಟ್ಟಿಯವರು ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ನಮ್ಮನ್ನು ಸೇರಿಕೊಳ್ತಾರೆ. ಹಾಗೆ ರವಿಚಂದ್ರ ಕನ್ನಡಿಕಟ್ಟೆಯವರು ತೆಂಕುತಿಟ್ಟಿನ ಗಜಮೇಳವೆಂದೇ ಪ್ರಖ್ಯಾತವಾದಂತಹ ಹನುಮಗಿರಿ ಮೇಳದ ಪ್ರಧಾನ ಭಾಗವತರು. ಸಾಧಾರಣ 25 ವರ್ಷಗಳಿಂದ ವ್ಯವಸಾಯಿಯಾಗಿ ತನ್ನ ಸ್ವರಮಾಧುರ್ಯದ ಮೂಲಕವಾಗಿ ಜನರ ಮನಸ್ಸನ್ನು ತಟ್ಟಿದವರು, ಮುಟ್ಟಿದವರು. ಹಾಗೆ ಶ್ರೀಮತಿ ಕಾವ್ಯಶ್ರೀ ಅಜೇರು ಇವರು 10-20 ವರ್ಷಗಳಿಂದ ಯಕ್ಷಗಾನದಲ್ಲಿ ತೊಡಗಿಸಿಕೊಂಡು 12 ವರ್ಷಗಳಿಂದ ಕೆರೆಕಾಡು ಮೇಳದಲ್ಲಿ ಪ್ರಧಾನ ಭಾಗವತರಾಗಿ, ಅದು ಯಾವಾಗಲೂ ಇಲ್ಲ, ಯಾವಾಗಲೂ ಹೋಗಲಿಕ್ಕೆ ಇವರಿಗೂ ಹೊತ್ತಿಲ್ಲ. ಅವರ ತಂದೆಯವರು ಶ್ರೀಪತಿ ನಾಯಕರು, ಮಗಳು ಕಲಿತ ಯಕ್ಷಗಾನಕ್ಕೆ ಮಹಾಪ್ರೋತ್ಸಾಹಕರಾಗಿ ನಿಂತವರು. ಹಾಗೆ ಅವರನ್ನು ಕೈ ಹಿಡಿದವರು ಗುರುಪ್ರಸಾದ್ರವರು. ಅವರು ಕೂಡ ಯಕ್ಷಗಾನದಲ್ಲಿ ತೊಡಗಿಸಿಕೊಳ್ಳುವುದಕ್ಕೆ ಏನು ಅಭ್ಯಂತರವನ್ನು ಮಾಡಿದವರಲ್ಲ. ಪಾಪ ಇವತ್ತು ಕರ್ಕೊಂಡು ಬಂದಿದ್ದಾರೆ. ತುಂಬ ಕೃಷಿ ಇದ್ದವರವರು, ಗಂಡನೇ ಸ್ವತಃ ಕರ್ಕೊಂಡು ಬಂದಿದ್ದಾರೆ. ಇನ್ನೋರ್ವರು ಭರತ್ರಾಜ್ ಶೆಟ್ಟಿ, ಇವರನ್ನು ಸಿದ್ಧಕಟ್ಟೆ ಅಂತ ಹೇಳುವಾಗ ಸಾಧಾರಣ ಸಿದ್ಧಕಟ್ಟೆಯ ಮಹಾಕಲಾವಿದರುಗಳೆಲ್ಲ ಆಗಿದ್ದಾರೆ, ಆಗಿ ಹೋಗಿದ್ದಾರೆ, ಈಗಲೂ ಇದ್ದಾರೆ. ಅಂತಹ ಕಲಾವಿದರ ಮೇರು ಪಂಕ್ತಿಯಲ್ಲಿ ಕಾಣುವವರು ಶ್ರೀಯುತ ವಿಶ್ವನಾಥ ಶೆಟ್ಟರು. ಅವರ 2ನೆಯ ಮಗ. ಅವರಿಗೆ 3 ಮಂದಿ ಮಕ್ಕಳು, ಒಬ್ಬಳು ಹೆಣ್ಣು, 2 ಗಂಡು. ಇವರು ಕೊನೆಯವರು. ಇವರು ಸಾಧಾರಣ ಒಂದು 3-4 ವರ್ಷದ ಹಿಂದೆ ಯಕ್ಷಗಾನ ಏನು ಅಂತಲೇ ಗೊತ್ತಿಲ್ಲದೆ ಇದ್ದಂತಹ ಒಬ್ಬ ಹುಡುಗ. ಹೇಳ್ತಾರೆ ಅವರು, ತಂದೆಯವರು ತೀರಿ ಹೋದ ಮೇಲೆಯೇ ಗೊತ್ತಾದ್ದು ನನಗೆ, ತಂದೆಯವರು ಯಕ್ಷಗಾನ ಪ್ರಪಂಚದಲ್ಲಿ ಇಷ್ಟಿದ್ದಾರೆ ಅಂತ ಗೊತ್ತಾದದ್ದು ನನಗೆ ಮತ್ತೆ ಅಂತ. ಯಕ್ಷಗಾನದ ಭಾಗವತಿಕೆಯನ್ನು ಅಭ್ಯಾಸ ಮಾಡಿ ಈಗ ಸಾಧಾರಣ 2-3 ವರ್ಷದಲ್ಲಿ ಬಹಳಷ್ಟು ವೇಗವಾಗಿ ತನ್ನ ಪ್ರಚಾರವನ್ನು ಹೊಂದುತ್ತಾ ಹೋಗುತ್ತಿರುವಂತಹ ಒಬ್ಬ ಯುವ ಕಲಾವಿದ. 100 ಜನ ಈಗ ವೇದಿಕೆಯಲ್ಲಿ ಭಾಗವತಿಕೆಯನ್ನು ಮಾಡುವುದಕ್ಕಿದ್ದಾರೆ. ಹಾಗೆ ಯಕ್ಷಗಾನದ ಕೊಂಡಿ ಅಂತ ಹೇಳಬಹುದು ಪದ್ಯಾನ ಮನೆತನ. ಕರೋಪಾಡಿ ಗ್ರಾಮದಲ್ಲಿ ಬಹಳಷ್ಟು ಮನೆತನಗಳಿದ್ದಾವೆ, ಅದರಲ್ಲಿ ಪದ್ಯಾನ ಮನೆತನ ಒಂದು. ಇವರ ದೊಡ್ಡಪ್ಪ ಶಂಕರನಾರಾಯಣ ಭಟ್ರು, ಅವರು ಈಗ ಇರುವ ಸೀನಿಯರ್ ಮೋಸ್ಟ್ ಕಲಾವಿದ. ಚೆಂಡೆ ಮದ್ದಳೆ, ಬಡಗಿನಲ್ಲಾದ್ರೆ ಚೆಂಡೆ ಬಾರಿಸುವವರು ಮದ್ದಳೆ ಬಾರಿಸುವುದಿಲ್ಲ, ಮದ್ದಳೆ ಬಾರಿಸುವವರು ಚೆಂಡೆ ಬಾರಿಸುವುದಿಲ್ಲ. ಆದರೆ ನಮ್ಮ ತೆಂಕಿನೊಂದು ಸೌಭಾಗ್ಯ ಇದೆ, ಅವರು ಚೆಂಡೆ ಬಾರಿಸಲಿ ಮದ್ದಳೆ ಬಾರಿಸಲಿ ಅವರನ್ನು ಹೇಳುವುದು ಮದ್ದಳೆಗಾರರು ಅಂತ. ಅವರ ತಮ್ಮನ ಮಗ ಚೈತನ್ಯ ಕೃಷ್ಣ ಪದ್ಯಾಣ್ರವರು ಸಾಧಾರಣ ಒಂದು 10-15 ವರ್ಷದಿಂದ ವ್ಯವಸಾಯಿ. ಇವರ ಶ್ರೀಮತಿಯವರು ಕೂಡ ಭರತನಾಟ್ಯ ವಿದೂಷಿ. ಹಾಗೆ ಕಲೆಗೆ ಕಲಾವಿದರಾಗಿ ಕಲೆಯನ್ನು ಒಗ್ಗಿಕೊಂಡು ಮನೆತನದ ಕಲೆಯನ್ನು ಉಳಿಸುವುದಕ್ಕಾಗಿ ಮುಂದೆ ನಿಂತಹ ಒಬ್ಬ ಮಹಾನ್ ಮದ್ದಳೆ ವಾದಕ ಮಾತ್ರ ಅಲ್ಲ, ಮೃದಂಗವನ್ನು ಬಾರಿಸ್ತಾರೆ. ಭರತನಾಟ್ಯಕ್ಕೂ ಎಲ್ಲ ವಿಭಾಗದಲ್ಲಿಯೂ ತನ್ನನ್ನು ತೋರಿಸಿಕೊಳ್ಳಬಲ್ಲಂತಹ ವಿಶಿಷ್ಟ ಕಲಾವಿದ. ಇನ್ನೋರ್ವರು ಚೆಂಡೆಯಲ್ಲಿ ಸಹಕರಿಸುವವರು ರೋಹಿತ್ ಉಚ್ಚಿಲ. ಇವರು ಬಪ್ಪನಾಡು ಮೇಳದ ಪ್ರಧಾನ ಕಲಾವಿದರು. ಇವರು ಕೂಡ 10-15 ವರ್ಷದಿಂದ ವ್ಯವಸಾಯಿ. ಚೆಂಡೆ ಬಾರಿಸುವಾಗ ನಿಮಗೆ ಗೊತ್ತಾಗ್ತದೆ, ಚೆಂಡೆಯನ್ನು ನುಡಿಸಬಲ್ಲರವರು, ಅದ್ಭುತ ಕಲಾವಿದ. ಇನ್ನೋರ್ವ ಕೃಷ್ಣ ಚೈತನ್ಯ ಚೇರಾಲಿನವರು, ಸಣ್ಣ ಪ್ರತಿಭೆ, ವೇದಿಕೆಯಲ್ಲಿದ್ದಾರೆ. ಈ ವೇದಿಕೆಯೇ ಅವರಿಗೆ ಮಹಾಪಂಚಾಂಗವಾಗಲಿ. ತಾಯಿ ಕಂಬಾರು ಶ್ರೀ ದುರ್ಗಾ ಪರಮೇಶ್ವರಿಯ ಪೂರ್ಣಾಶೀರ್ವಾದ ಅವರಿಗಿರಲಿ. ಮಧುರು ಮಹಾಗಣಪತಿಯನ್ನು ಸ್ಮರಿಸುತ್ತಾ ಈಗ ಸ್ತುತಿ ಪದ್ಯವನ್ನು 3 ಜನ ಭಾಗವತರು ಒಂದಾಗಿ ಹಾಡುತ್ತಾರೆ. ಆಮೇಲೆ ಒಂದರಂತೆ ಒಂದೊಂದು ಪ್ರಸಂಗಗಳ ಪದ್ಯವನ್ನು ಹೇಳುವುದಕ್ಕಿದ್ದಾರೆ. ಗುರುಗಣ
ವಂದಿತ ಪದಯುಗ ಸಂಸ್ಕೃತ ನಾರದಾದಿಮುನಿ ವಂದಿತ ಪದಯುಗ ಸಹಕರಿಸಿದ 5 ಮಂದಿಗಳು